ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದೇನಿ. ಬರ್ರಿ ನಮ್ಮ ಊರೊಳಗಿನ ಸಂತೆ ಅದು ಮಳೆಗಾಲದಾಗ ಯಾವ ರೀತಿ ಎಲ್ಲ ನಡಿತೈತಿ. ಕಂಟಿನ್ಯೂಸ್ ಇರ್ತೈತಿ ರೀ. ಅದ್ರ ಮಳೆಗಾಲೊಳಗೆ ಸ್ವಲ್ಪ ಕಷ್ಟ ಅನಿಸ್ತೈತಿ. ಮಾರೋರಿಗೂ ಕಷ್ಟ, ಸಂತೆ ತೊಗೊಳೋರಿಗೂ ಕಷ್ಟ. ಬರ್ರಿ ಏನೇನೆಲ್ಲ ಇರ್ತೈತಿ, ಹೆಂಗೆ ಇರ್ತೈತಿ ಅಂತ ಶೇರ್ ಮಾಡ್ತೀನಿ. ನಮ್ಮ ಊರೊಳಗೆ ಇಲ್ಲೇ ವಾರಕ್ಕೆ 2 ದಿವಸ ಸಂತೆ ಆಗ್ತೈತಿ ರೀ. ಸೋಮವಾರ ಆಮ್ಯಾಗ ಶುಕ್ರವಾರ ರೀ. ಶುಕ್ರವಾರ ದಿವಸದಿಂದನೇ ದೊಡ್ಡ ಸಂತೆ ರೀ. ಎಲ್ಲ ಮಸ್ತ್ ಚುನ್ಮರಿ ಬಜ್ಜಿ ಹಿಡ್ಕೊಂಡು ಚುನ್ಮರಿ ತಿನ್ಸದ ಐಟಮ್ ಎಲ್ಲ ಹಿಡ್ಕೊಂಡು ಸ್ಲಿಪ್ಪರ್ ಗಿಪ್ಪರ್ ಎಲ್ಲನೂ ಸಿಗ್ತಾವ್ರಿ. ಸಂತೆ ಎಲ್ಲಾಗೂ ಸಿಗ್ತಾವ್ರಿ. ನಮ್ಮ ಊರೊಳಗೆ ಸಿಗಂಗಿಲ್ಲ ಅನ್ನಲ್ಲ, ಎಲ್ಲ ರೀತಿಯೂ ಅಂಗಡಿ ಅದಾವ್ರಿ ನಮ್ಮ ಊರೊಳಗಿಲ್ಲೇ. ಆದ್ರೆ ಶುಕ್ರವಾರ ದಿವಸ ಹಿಂಗೆ ಈ ರೀತಿಯಾಗಿ ಹಚ್ಚಿರ್ತಾರೆ ರೀ. ಸೋಮವಾರ ದಿವಸ ಅಷ್ಟು ತರಕಾರಿ ಅಷ್ಟು ನಮ್ಮ 3 ಜನ ಅಷ್ಟು ಸಂತೆ ಹಚ್ಚಿರ್ತಾರೆ ರೀ. ತರಕಾರಿ ಮಿಕ್ಕಿದ ಐಟಮ್ ಸಿಗೋದಿಲ್ಲ ರೀ ಅಲ್ಲಿ. ಶುಕ್ರವಾರ ಸಂತೆ ಅಂದ್ಬಿಟ್ಲೆ ಎಲ್ಲ ರೀತಿಯಿಂದ ಸಿಗ್ತೈತೆ ರೀ. ಒಂದು ಬಾಂಡೆ ಸಾಮಾನು ಹಿಡ್ಕೊಂಡು ಸಿಗ್ತಾವ್ರಿ. ಎಷ್ಟು ಅಕ್ಕತಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ ನೋಡಿರಿ. ಮಳೆ ಒಂದು ಬರೋದೈತಲ್ರಿ, ಹಿಂಗಾಗಿ ನೋಡ್ರಿ ಇಲ್ಲೇ ಸ್ಲಿಪ್ಪರ್ ಅದು ಹಚ್ಚಿದ್ದಾರೆ. ಚೈನೀಸ್ ಐಟಮ್ ಹಿಂಗೆ ಪಾಸ್ತಾ ಅದು ಪಾನಿಪುರಿವು ಎಲ್ಲ ಪಾಕಿಟ್ಸ್ ಇವನ್ನೆಲ್ಲ ಹಚ್ಚಿರ್ತಾರೆ ರೀ. ಎಲ್ಲರೂ ಪ್ಯಾಕಿಂಗ್ ಆಗೇ ಬಂದಾರ್ರಿ. ಯಾಕಂದ್ರೆ ಮಳೆ ಭಾಳ ಐತ್ರಿ, ಸ್ವಲ್ಪ ಈಗ ಹೊರಗೆ ಕೊಟ್ಟೈತೆ ಅಂತ ಹೇಳಿ ನಾವು ಬಂದೀವಿ. ನೋಡ್ರಿ ಇಲ್ಲಿ ಎಲ್ಲರೂ ಮ್ಯಾಲ ತಾತ್ಪತ್ರಿ ಕಟ್ಟ್ಯಾರ. ಯಾಕಂದ್ರೆ ಮಳೆ ಬಂದ್ರೆ ಹಿಂಗೆ ಮತ್ತು ಖಾರದ ಮಸಾಲೆ ಐಟಮ್ಸ್ ಅದು ಎಲ್ಲ ನೀರು ಸಿಡಿದ್ರೆ ಹಾಳರಿ. ಅವು ಕಾಯಿಪಲ್ಲೆ ಇನ್ನೂ ನಡಿತೈತ್ರಿ, ಇವೆಲ್ಲ ನಡಿಬೇಕಲ್ರಿ. ನಮ್ಮ ಊರಾಗಂತೂ ಈ ರೀತಿ ಸಂತೆ ನಡಿತೈತಿ. ಬೇರೆ ಊರಾಗ ಹೆಂಗಕ್ಕತ್ತೋ ನಮಗಂತೂ ಗೊತ್ತಿಲ್ಲರಿ. ಹಳ್ಳಿ ಕಡೆ ಎಲ್ಲ ಹೆಂಗೆ ರೀ, ಹೊಲ್ದಾಗ ಬಿತ್ತಿರ್ತಾರೆ ಅಂದ್ಮ್ಯಾಗ ತಂದು ಮಾರಲೇಬೇಕ್ರಿ ಅವರು. ನಮಗೂ ತಿನ್ನಕ್ಕೆ ಬೇಕಲ್ರಿ, ನಾವು ಹೋಗಿ ತರಲೇಬೇಕ್ರಿ. ಎಂಥ ಮಳೆ ಇದ್ರೇನೆ ಎಂಥ ಬಿಸಿಲಿದ್ರೇನ್ರಿ ಸಂತೆ ಮಾಡಬೇಕಾಗ್ತೈತಿ. ಹಂಗೆ ಅನ್ಕೊಂಡನ ನಾವು ಜಿಗ್ದಿದ್ವಿ ರೀ ಇವತ್ತು. ನಾನು ಹಿಂಗೆ ತುಂಬಿಸ್ಕೊಂಬಂದಿರ್ತಾರಲ್ರಿ, ಅವ್ರ ಕಡೆ ತೊಗೋದಿಲ್ರಿ ಕಾಯಿಪಲ್ಲೆ. ಯಾಕಂದ್ರೆ ಸ್ಟಾಕ್ ಇಟ್ಟಿರ್ತಾರಲ್ರಿ. ಇಲ್ಲೇ ಆಜು ಬಾಜು ಹಳ್ಳಿ ಒಳಗೂ ಒಂದೊಂದು ವಾರ ಆಗಿರ್ತಾವೆ ರೀ. ಗುರುವಾರ ಅದು ಆಗಿರ್ತಾವೆ. ಗುರುವಾರ ಅಲ್ಲಿ ಹಚ್ಚಿರ್ತಾರೆ, ಶುಕ್ರವಾರ ಇಲ್ಲಿ ತಂದಿರ್ತಾರೆ. ಹಿಂಗಾಗಿ ತುಂಬಿಸ್ಕೊಂಬಂದಲ್ಲಿ ತೊಗೋದಿಲ್ರಿ ನಾನು. ಹಿಂಗೆ ಸಣ್ಣ ಎಲ್ಲ ಮಾಲ್ ಇರ್ತಾವಲ್ರಿ, ಅಮ್ಮಗಳು ಅದು ತೊಗೊಂಬಂದಿರ್ತಾರೆ. ಹೊಲ್ದಾಗಿಂದ ಇರ್ತೈತಲ್ರಿ, ಅಲ್ಲಿದಷ್ಟೇ ತೊಗೋತೀನಿ. ಅದು ಫ್ರೆಶ್ ಇರ್ತೈತೆ ರೀ. ಆದಷ್ಟು ಫ್ರೆಶ್ ಇದ್ದಿದ್ದ ಸಿಗ್ತೈತೆ ರೀ ನಮ್ಮ ಊರಾಗ. ಆದರೂ ತುಂಬಿಸ್ಕೊಂಬಂದವರು ಇರ್ತಾರಲ್ರಿ, ಹಿಂಗಾಗಿ ನಾನು ಅಲ್ಲಿ ತೊಗೋದಿಲ್ಲ. ಅದು ಕಾಯಿಪಲ್ಲೆ ತಡಿಯೋದಿಲ್ಲ ರೀ. ಇಲ್ಲಿ ಹಚ್ಚಾರಲ್ರಿ ಸಬ್ಬಸ್ಗಿ ಇಟ್ಟಿಟ್ಟು, ಇಲ್ಲಿ ಕೊತ್ತಂಬರಿ ಅದು ಹಚ್ಚಾರಲ್ರಿ, ಇಂಥವು ತೊಗೋತೇನೆ ರೀ ನಾನು. ಟೊಮಾಟೊ ಹೆಂಗೆ ರೀ? ಟೊಮಾಟೊ ನೋಡ್ರಿ 20 ರೂಪಾಯಿ ಕೆಜಿ ಅಂತ್ರಿ. ಅದು 15 ರೂಪಾಯಿ ಮಾಡಿ ಕೊಡತ್ತಾರ. ಹೋದ ವಾರ ಹೆಂಗಿತ್ತಂದ್ರೆ 80 ರೂಪಾಯಿ ಕೆಜಿ ಇತ್ರಿಪ್ಪ. ಹೋದ ವಾರ 80 ರೂಪಾಯಿ 100 ರೂಪಾಯಿ. ಅದ್ರ ಹಿಂದಿನ ವಾರ 100 ರೂಪಾಯಿ ಇತ್ತು ರೀ. ಹೋದ ವಾರ 80 60 ಇತ್ತು ರೀ. ಈ ಸರಿ ನೋಡ್ರಿ 20ಕ್ಕೆ ಬಂದೈತಿ. ಹಂಗೆ ರೀ. ಮತ್ತು ರೈತರಿಗೂ ಒಂದೊಂದು ಟೈಮ್ ಉಳಿತಾಯ ಮಾಡ್ಕೊಳ್ಳೋದು ಬರ್ಬೇಕಲ್ರಿ. ಹಿಂಗಾಗಿ ಒಮ್ಮೆ ಏರಿಕೆ ಇರ್ತೈತಿ, ಒಮ್ಮೆ ಇಳಿಕೆ ಇರ್ತೈತಿ ರೀ. ಇಲ್ಲಿನ ಕಾಳದು ಎಲ್ಲ ಸಿಗ್ತಾವ್ರಿ. ಮೆಳಕೆ ಉಣ್ಸಿದ ಕಾಳು ಸತ್ತೇದನು ಸಿಗ್ತಾವ್ರಿ. ಎಲ್ಲ ಊರಾಗೂ ಅವ್ರವ್ರ ಊರಾಗೂ ಸಂತ್ಯಾಗ ಹಚ್ಚಿರ್ಬೋದು, ನನಗಂತೂ ಗೊತ್ತಿಲ್ಲರಿ. ಆದ್ರೆ ನಮ್ಮ ಊರನ್ ಸಂತೆ ಅಂದ್ರೆ ಭಾಳ ಇಷ್ಟ ರೀ ನನಗಂತೂ. ಯಾಕಂದರೆ ನಾವು ಧಾರವಾಡಕ್ಕೆ ಹೋಗು ಜರೂರಿನೇ ಇರೋದಿಲ್ಲ ರೀ. ಎಲ್ಲ ಮಳೆ ಬರಲಿ ಬಿಸಿಲಿರಲಿ ಎಲ್ಲ ನಮ್ಮ ಊರೊಳಗೆ ಸಿಗ್ತೈತಿ. ಹಿಂಗಾಗಿ ನಮ್ಮ ಊರ ಸಂತೆ ನಮಗೆ ಭಾಳ ಇಷ್ಟ ಆಗ್ತೈತೆ ರೀ. ಇನ್ನು ಮಳೆ ಭಾಳ ಅಂದ್ರೆ ಭಾಳ ಬಂದುಬಿಡ್ತೀರಿ. ನಾವು ಸಂತೆ ಎಲ್ಲ ಮಾಡ್ಕೊಡ್ದ ಟೈಮು ಆತ್ರಿ. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನ್ರಿ. ನಿಮ್ಮ ಊರಾಗೂ ಹಿಂಗೆ ಸಂತೆ ಆದ್ರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.